ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. 7 ವರ್ಷದ ಹಿಂದೆ ನಾಪತ್ತೆಯಾಗಿದ್ದಂಥ ಗಂಡ ರೀಲ್ಸ್ನಲ್ಲಿ ಪತ್ತೆಯಾಗ್ಬಿಟ್ಟಿದ್ದಾನೆ. ಅದು ಮತ್ತೊಬ್ಬ ಮಹಿಳೆಯ ಜೊತೆ ರೀಲ್ಸ್ನಲ್ಲಿ ಕಾಣಿಸಿಕೊಂಡಿದ್ದಾನೆ. ಗಂಡ 7 ವರ್ಷಗಳಿಂದ ನಾಪತ್ತೆಯಾಗಿದ್ದೋನು ಉತ್ತರ ಪ್ರದೇಶದ ಹರ್ದೋಯ್ ಜಿಲ್ಲೆ ಅಟಮೌ ಗ್ರಾಮದ ವ್ಯಕ್ತಿ ಈತ. ಏನಾಗಿತ್ತು ಈತನ ಜೀವನದಲ್ಲಿ? 2017ರಲ್ಲಿ ಮದುವೆಯಾಗಿತ್ತು ಹರ್ದೋಯ್ನ ಜಿತೇಂದ್ರ ಕುಮಾರ್ ಅನ್ನುವಂಥ ವ್ಯಕ್ತಿ. ಪಂಜಾಬ್ನ ಮಹಿಳೆಯ ಜೊತೆ ಜಿತೇಂದ್ರ ಕುಮಾರ್ನ ವಿವಾಹವಾಗಿತ್ತು. ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಪತ್ನಿಗೆ ವರದಕ್ಷಿಣೆ ಕಿರುಕುಳವನ್ನ ಗಂಡ, ಅತ್ತೆ, ಮಾವ ನೀಡಿದ್ರಂತೆ. ಹಾಗಾಗಿ ಮಹಿಳೆ ಕೇಸನ್ನ ದಾಖಲಿಸಿದ್ಲು. ಕೇಸ್ ದಾಖಲಾದ ಮೇಲೆ 2018ರಲ್ಲಿ ಜಿತೇಂದ್ರ ಕುಮಾರ್ ಏಕಾಏಕಿ ಕಣ್ಮರೆಯಾಗ್ಬಿಡ್ತಾನೆ. ಆಗ ಪತ್ನಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ದಾಖಲು ಮಾಡಿದ್ಲು. ಆದ್ರೂ 7 ವರ್ಷಗಳಿಂದ ಪತಿ ಜಿತೇಂದ್ರ ಕುಮಾರ್ ಎಲ್ಲಿದ್ದಾನೆ ಅನ್ನುವಂತಹ ಸಣ್ಣ ಸುಳಿವು ಕೂಡ ಸಿಕ್ಕಿರ್ಲಿಲ್ಲ. ಆದ್ರೆ ಈಗ ಅಚ್ಚರಿ ಎನ್ನುವಂತೆ ಏಕಾಏಕಿ ಇನ್ಸ್ಟಾದಲ್ಲಿ ಯಾವುದೋ ರೀಲ್ಸ್ನಲ್ಲಿ ಮತ್ತೋರ್ವ ಮಹಿಳೆಯ ಜೊತೆ ಈ ಜಿತೇಂದ್ರ ಕುಮಾರ್ ಪತ್ತೆಯಾಗಿದ್ದಾನೆ. 7 ವರ್ಷಗಳಿಂದ ನಾಪತ್ತೆಯಾಗಿದ್ದೋನು 7 ವರ್ಷಗಳಿಂದ ಪತ್ನಿ ಹುಡುಕ್ತಿದ್ದಾಳೆ ಗಂಡ ಎಲ್ಲಿ ಅಂತ ಹೇಳಿ. ವರದಕ್ಷಿಣೆಗೆ ಕಿರುಕುಳಕ್ಕೆ ಸಂಬಂಧಪಟ್ಟ ಹಾಗೆ ಪತಿಯ ಮನೆಯವರ ವಿರುದ್ಧ ಆಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ಲು. 2018ರಿಂದ ಈತ ನಾಪತ್ತೆಯಾಗಿದ್ದಾನೆ. ಎಲ್ಲಿದ್ದಾನೆ, ಎಲ್ಲಿ ಹೋದ ಈ ಮಹಿಳೆ ಗೊತ್ತಿರಲಿಲ್ಲ. ಕಂಪ್ಲೇಂಟ್ ದಾಖಲಾದ್ರೂ ಪೊಲೀಸರಿಂದ ಈತನನ್ನ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಇಷ್ಟೆಲ್ಲ ಆದ ಬಳಿಕ ಯಾವತ್ತೋ ಒಂದಿನ ರೀಲ್ಸ್ ನಲ್ಲಿ ಇತ್ತೀಚೆಗೆ ನೋಡುವಂತಹ ಟೈಮ್ನಲ್ಲಿ ಬೇರೆ ಮಹಿಳೆಯ ಜೊತೆ ಪತಿ ರೀಲ್ಸ್ ಮಾಡಿರೋದು ಬೆಳಕಿಗೆ ಬಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.